ನಂದಿ ಕಿಡ್ಸ್ ಕಾರ್ಟೂನ್. ಹಾಯ್ ಪುಟಾಣಿಗಳೇ, ಈ ದಿನದ ಕತೆ ಯಾವುದು ಗೊತ್ತಾ? ಒಗ್ಗಟ್ಟಿನ ಶಕ್ತಿ. ಒಂದು ದೊಡ್ಡ ಬೆಟ್ಟ, ಅದರ ಪಕ್ಕದಲ್ಲೇ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ 4 ನಾಯಿಗಳು ವಾಸ ಮಾಡ್ತಾ ಇದ್ವು. ಅವು ಒಂದೇ ಕಡೆ ಇದ್ರೂ ಒಂದನ್ನ ಕಂಡ್ರೆ ಮತ್ತೊಂದಕ್ಕೆ ಆಗ್ತಿರ್ಲಿಲ್ಲ. ಸದಾ ಒಂದಕ್ಕೊಂದು ದ್ವೇಷದಿಂದ ಕಚ್ಚಾಡ್ತಿದ್ವು. ಆದ್ರೂ ಅವು ಜೊತೆಯಲ್ಲೇ ವಾಸವನ್ನ ಮಾಡ್ತಿದ್ವು, ಜೊತೆಯಲ್ಲೇ ಮಲಗ್ತಾ ಇದ್ವು, ಜೊತೆಯಲ್ಲೇ ತಿಂತಿದ್ವು. ಹೀಗೆ ಒಮ್ಮೆ ದೊಡ್ಡ ಬೆಟ್ಟದ ಮೇಲಿದ್ದ ಹಸಿವಿನಿಂದ ಆಹಾರವನ್ನ ಹುಡುಕೊಂಡು ಚಿರತೆಯೊಂದು ಹಳ್ಳಿಗೆ ಬಂತು. ಅಲ್ಲಿ 4 ನಾಯಿಗಳನ್ನ ಕಂಡೊಡನೆ ಅದಕ್ಕೆ ತುಂಬಾ ಸಂತೋಷವಾಯಿತು. ಮನಸ್ಸಿನಲ್ಲಿಯೇ ಚಿರತೆ, ಅಬ್ಬಾ, ನಾನಿಂದು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದಕ್ಕೆ ಸಾರ್ಥಕವಾಯಿತು. ಒಳ್ಳೆ ಬೇಟೆಗಳೇ ನನ್ನ ಕಣ್ಮುಂದಿವೆ ಅಂತ ನಾಯಿಗಳನ್ನ ಬೇಟೆಯಾಡಲು ಹೊಂಚು ಹಾಕಿ ನಾಯಿಗಳು ಕಚ್ಚಾಡ್ತಾ ಇದ್ದಾಗ ಚಿರತೆ ಅವುಗಳ ಮೇಲೆ ಹಾರಿತು. ದಿಢೀರನೆ ದಾಳಿ ಮಾಡಿದ ಚಿರತೆಯನ್ನ ನೋಡಿ ಹೆದರಿದ 4 ನಾಯಿಗಳು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಓಡಿದ್ವು. ಓಡಿ ಓಡಿ ಸುಸ್ತಾದ ಒಂದು ನಾಯಿ ಚಿರತೆ ಬಾಯಿಗೆ ಸಿಕ್ಕಿಬಿತ್ತು. ಚಿರತೆ ಅದನ್ನ ಕಚ್ಕೊಂಡು ಬೆಟ್ಟದ ಮೇಲಕ್ಕೆ ಹೋಗಿ ತಿಂದು ಮುಗಿಸಿ, ಇನ್ನು 3 ನಾಯಿಗಳಿವೆ, ದಿನಕ್ಕೊಂದರಂತೆ ಭೇಟಿಯಾಡಿದ್ರು, ಇನ್ನು 3 ದಿನ ನನಗೆ ಆಹಾರದ ಕೊರತೆ ಇಲ್ಲ ಅಂತ ಅಂದುಕೊಂಡು ಬೆಟ್ಟದ ಮೇಲೆ ಗೊರಕೆ ಹೊಡೆಯುತ್ತಾ ಆರಾಮವಾಗಿ ಮಲಗುತ್ತೆ. ಇತ್ತ ಚಿರತೆಗೆ ಹೆದರಿ ದಿಕ್ಕೆಟ್ಟು ಎತ್ತೆತ್ತಲೋ ಓಡಿ ಹೋಗಿದ್ದ 3 ನಾಯಿಗಳು ಒಂದು ಕಡೆ ಸೇರಿ ಇದುವರೆಗೆ ತಮ್ಮ ಜೊತೆಗಿದ್ದ ನಾಯಿಯ ಸಾವಿಗೆ ದುಃಖವನ್ನ ಪಡ್ತಿರುತ್ತೆ. ಆ ಚಿರತೆ ಮತ್ತೆ ಇಲ್ಲಿಗೆ ನಮ್ಮನ್ನ ತಿನ್ನಲು ಬಂದೇ ಬರುತ್ತೆ ಅಂತ ಅಂದುಕೊಂಡು ಆ 3 ನಾಯಿಗಳು ಭಯದಿಂದ ನಡುಗತೊಡಗಿದ್ವು. ಹೆದರಿಕೆಯಿಂದ ನಾಯಿಗಳು ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ. ಬೆಳಗಾಗ್ತಾ ಇದ್ದಂತೆಯೇ ನಾಯಿಗಳು ಒಂದು ಮರದ ಕೆಳಗೆ ಸೇರಿಕೊಂಡು ಚಿರತೆಯಿಂದ ತಮ್ಮ ಪ್ರಾಣಗಳನ್ನ ಉಳಿಸಿಕೊಳ್ಳುವುದರ ಬಗ್ಗೆ ಯೋಚನೆ ಮಾಡ್ತಿರ್ತವೆ. ಈ ನಾಯಿಗಳ ಮಾತುಗಳನ್ನ ಕೇಳಿಸಿಕೊಂಡ ಕಾಗಿಯೊಂದು, ಮೂರ್ಖ ನಾಯಿಗಳೇ, ನೀವು ಕಚ್ಚಾಡೋದನ್ನ ಬಿಟ್ಟು ಒಗ್ಗಟ್ಟಾಗಿ ಚಿರತೆ ಮೇಲೆ ಪ್ರತಿದಾಳಿ ನಡೆಸಿದ್ರೆ ನಿಮ್ಮ ಜೊತೆಗಿದ್ದ ಆ ನಾಯಿಯೂ ಕೂಡ ಬದುಕ್ತಿತ್ತು. ಒಗ್ಗಟ್ಟಿಲ್ಲದೆ ನೀವೇ ಅದನ್ನ ಚಿರತೆ ಬಾಯಿಗೆ ತಳ್ಳಿದಿರಿ. ನೀವು 3 ಕಚ್ಚಾಡುವುದನ್ನ ಬಿಟ್ಟು ಇನ್ನಾದ್ರೂ ಒಗ್ಗಟ್ಟಾಗಿ ಆ ಚಿರತೆಯನ್ನ ಎದುರಿಸಿ ನಿಮ್ಮ ಜೀವವನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತು. ಕಾಗಿಯ ಮಾತು ಕೇಳಿ 3 ನಾಯಿಗಳು ಒಟ್ಟಾಗಿ ಚಿರತೆಯನ್ನ ಎದುರಿಸಲು ಸಿದ್ಧವಾಗುತ್ತವೆ. ಚಿರತೆ ಮತ್ತೆ ಬಂದು ನಾಯಿಗಳ ಮೇಲೆ ದಾಳಿ ಮಾಡಲು ಸಿದ್ಧವಾಗ್ತಾ ಇದ್ದಂತೆ ತಕ್ಷಣ 3 ನಾಯಿಗಳು ಒಂದಾಗಿ ಅದರ ಮೇಲೆ ಪ್ರತಿದಾಳಿಯನ್ನ ನಡೆಸುತ್ತವೆ. ಒಂದೇ ಸಮನೆ 3 ನಾಯಿಗಳು ಚಿರತೆಯನ್ನ ಕಚ್ಚತೊಡಗಿದಾಗ ಸದ್ಯ ತನ್ನ ಪ್ರಾಣವನ್ನ ಉಳಿಸ್ಕೊಂಡ್ರೆ ಸಾಕು ಅಂತ ಚಿರತೆ ಭಯದಿಂದ ಬೆಟ್ಟದ ಕಡೆಗೆ ಓಡುತ್ತೆ. ತಮ್ಮ ಒಗ್ಗಟ್ಟಿನ ಶಕ್ತಿಗೆ ತಾವೇ ಮೆಚ್ಚಿಕೊಂಡ 3 ನಾಯಿಗಳು ಸಲಹೆ ಕೊಟ್ಟ ಕಾಗಿಗೆ ಮನಸ್ಸಿನಲ್ಲೇ ವಂದಿಸುತ್ತವೆ. ಇದರಿಂದ ಏನ್ ಅರ್ಥವಾಗುತ್ತೆ ಅಂದ್ರೆ, ಒಗ್ಗಟ್ಟಿನಿಂದ ನಾವು ಏನನ್ನಾದ್ರೂ ಸಾಧಿಸಬಹುದು, ಒಗ್ಗಟ್ಟಿನಲ್ಲಿ ಶಕ್ತಿ ಮತ್ತು ಬಲವಿದೆ ಅಂತ ಮಕ್ಕಳೇ. ಈ ಕತೆ ಇಷ್ಟ ಆಯ್ತಾ ಪುಟಾಣಿಗಳೇ? ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.